ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರ ಅಂದರೆ CM ಸಿದ್ದರಾಮಯ್ಯನವರು ಇವಾಗ ಫುಲ್ ಆ್ಯಕ್ಷನ್ ಮೋಡ್ನಲ್ಲಿ ಬಂದಿದ್ದು 7ನೇ ವೇತನ ಆಯೋಗಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ ಅಂತಲೇ ಹೇಳ್ಬೋದು. ಅದಕ್ಕೆ ಸಂಬಂಧಿಸಿದಂತೆ ನಾಳೆ 7ನೇ ವೇತನ ಆಯೋಗದ ಒಂದು ರೂಪುರೇಷೆಗಳಿಗಾಗಿ ಎಷ್ಟು % ಫೈನಲ್ ಆಗಿ ಫಿಟ್ಮೆಂಟನ್ನು ನೀಡಬೇಕು, ಇದರಿಂದ ಎಷ್ಟು ಅಂದಾಜು ಖರ್ಚು ಆಗಲಿದೆ, ಯಾವಾಗಿನಿಂದ ಅದನ್ನು ಪೂರ್ವಾನ್ವಯವಾಗುವಂತೆ ಇಂಪ್ಲಿಮೆಂಟ್ ಮಾಡಬೇಕು ಮತ್ತು ಹಣಕಾಸು ಇಲಾಖೆ ಇದಕ್ಕಾಗಿ ಸದೃಢವಾಗಿದೆಯೇ, ಎಲ್ಲ ಒಂದು ಅಂಶಗಳನ್ನು ಚೆಕ್ ಮಾಡೋದಕ್ಕಾಗಿ ಆರ್ಥಿಕ ಇಲಾಖೆಯೊಂದಿಗೆ ಒಂದು ಹೈ ಲೆವೆಲ್ ಮಾತುಕತೆಗಳನ್ನು CM ಸಿದ್ದರಾಮಯ್ಯನವರು ನಡೆಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಆರ್ಥಿಕ ಇಲಾಖೆಯ ಕಡೆಯಿಂದ ಒಂದು ಕ್ಲಿಯರೆನ್ಸನ್ನು ಪಡೆದ ಮೇಲೆ 7ನೇ ವೇತನ ಆಯೋಗದ ಅಧಿಕೃತವಾಗಿರುವಂಥ ಒಂದು ಆರ್ಡರನ್ನು ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆ ಮಾಡುವ ಮುಖಾಂತರ ಸರ್ಕಾರಿ ನೌಕರರಿಗೆ ಏನು ಪ್ರಾಮಿಸ್ ಮಾಡಿದ್ದಾರೆ ಎಲೆಕ್ಷನ್ಗಿಂತ ಮುಂಚೆ ಎಂದು ಚುನಾವಣಾ ವಿಧಾನಸೌಧದಲ್ಲಿ ಏನು ಈ ಪ್ರಾಮಿಸಸ್ಗಳನ್ನು ಮಾಡಿದ್ದಾರೆ, ಲೋಕಸಭಾ ಚುನಾವಣೆ ಆದಮೇಲೆ 7ನೇ ವೇತನಕ್ಕಾಗಿ ಖಂಡಿತವಾಗೂ ಕೂಡ ನಾವು ಮುಂದಿನ ಎಲ್ಲ ಒಂದು ರೂಪುರೇಷೆಗಳನ್ನು ತಯಾರು ಮಾಡಿಟ್ಕೊಂಡಿದ್ದೇವೆ. ಆಲ್ರೆಡಿ ಅದಕ್ಕಾಗಿ ಹಣವನ್ನು ಕೂಡ ಕಾಯ್ದಿರಿಸಿದ್ದೇವೆ. ಆ್ಯಂಡ್ ಅರಮನೆ ಮೈದಾನದಲ್ಲಿ ನಡೆದಿರುವಂಥ ಒಂದು ಬೃಹತ್ ಆಗಿರುವಂಥ ಸಮ್ಮೇಳನದಲ್ಲಿಯೂ ಕೂಡ ನಾವು ನೌಕರರ ಪರವಾಗಿದ್ದೇವೆ, ಪಾಸಿಟಿವ್ ಆಗಿದ್ದೇವೆ. ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿರೋದ್ರಿಂದ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗ್ತಿಲ್ಲ, ಖಂಡಿತವಾಗಿಯೂ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡೇ ಮಾಡ್ತೀವಿ. ಸೊ ಹಾಗಾಗಿ ಇವಾಗ ಆ ಒಂದು ಸಮಯ ಬಂದಿದೆ ಅಂತಲೇ ಹೇಳ್ಬೋದು. ಚುನಾವಣೆಗಳು ಕೂಡ ಮುಗಿದಿದೆ ಆ್ಯಂಡ್ 7ನೇ ವೇತನಕ್ಕಾಗಿ CM ಸಿದ್ದರಾಮಯ್ಯನವರು ಇವಾಗ ಕಾರ್ಯಾಚರಣೆಯನ್ನು ಶುರು ಮಾಡಿದ್ದು, ಇನ್ನೇನು ಕೆಲವು ಒಂದು ವಾರದ ಒಳಗಾಗಿ 7ನೇ ವೇತನಕ್ಕಾಗಿ ಅಧಿಕೃತವಾಗಿರುವಂಥ ಒಂದು ಆದೇಶವನ್ನು ಹೊರಡಿಸಲಾಗುವುದು ಅನ್ನೋ ಒಂದು ಮಾತುಗಳನ್ನು ಹೇಳಲಾಗ್ತಾ ಇದೆ. ಸೊ ಇದರಲ್ಲಿ ಫಿಟ್ಮೆಂಟ್ನ ಬಗ್ಗೆ ಒಂದು ಸ್ವಲ್ಪ ಕುತೂಹಲ ಇರುವಂಥದ್ದು, ಒಂದು 25% ಅಂತ ಹೇಳಲಾಗ್ತಾ ಇದೆ, ಆದರೆ ವರದಿಯಲ್ಲಿ 27% ಇದೆ. ಸೊ ಇನ್ನೂ ಕೂಡ ಅದನ್ನು ಫೈನಲೈಸ್ ಮಾಡಬೇಕಾಗಿರುವಂಥದ್ದು. ನಿಮಗೇನು ಅನಿಸಿದೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.